ನಮಸ್ಕಾರ. ನೀವ್ ಆರಾಮಿದ್ದೀರಿ? ನೋಡ್ರಿ ಹಿಂಗದೀವಿ. ಮತ್ತೇನಿಲ್ಲ ನೋಡಪ್ಪ, ನಿಮ್ ತೋಟಕ್ಕೆ ಬಂದ್ವಿ ಇವತ್ತು, ನಿಮ್ಮ ಮಾತಾಡ್ಸೋಣ ಅಂತೇಳಿ. ಬರ್ರಿ ಚಲೋ ಆಯ್ತು ಬರ್ರಿ. ನೋಡ್ರಿ, ಇವಾಗ ನೀವು ಅಡಿಕೆ ಒಳಗೆ ನುಗ್ಗಿನ ಉಪಬೆಳೆ ಬೆಳೆದಿದ್ದೀರಿ. ಈಗ ಇದು ನುಗ್ಗಿನೇ ಹಾಕ್ಬೇಕಂತ ನಿಮ್ಗೆ ಯಾಕೆ ಅನಿಸ್ತು? ಈಗ ನಮ್ಮ ರೈತರು ಕ್ಯಾಜುವಲ್ ಗಣ ಏನ್ ಮಾಡ್ತಾರೆ, ಅಡಿಕೆ ಹಾಕಿ ಅಂದ ತಕ್ಷಣ ನಮ್ಮ ಮೆಕ್ಕೆಜೋಳ ಹಾಕ್ತಾರೆ. ಮೆಕ್ಕೆಜೋಳದಲ್ಲಿ ನಾವು ವರ್ಷದಾಗೆಲ್ಲ ಖರ್ಚು ಮಾಡಿ 20,000 ಉಳಿಸೋದಕ್ಕೆ ಸಾಕಾಗುತ್ತೆ. ಆಮೇಲೆ ಮೇಂಟೆನೆನ್ಸು ಭಾಳ ಆಗುತ್ತೆ. ಲೇಬರ್ಗಳು ಮಿಷನರಿ ಐಟಮ್ ಇಟ್ಕೊಂಡು ನಮ್ಮ ಕೈಲಿ ಮಾಡಕ್ ಆಗಲ್ಲ. ಆಮೇಲೆ ನಾನು ಸ್ಟಾರ್ಟಿಂಗ್ ಪ್ಲಾನ್ ಬಂದೇ ಜೀರಾ ಕಲ್ಟಿವೇಶನ್ ಮಾಡ್ಬೇಕಂತೇಳಿ 1 ವರ್ಷ ಜೀರಾ ಕಲ್ಟಿವೇಶನ್ ಮಾಡ್ತಾ ಇದ್ದೀನಿ. ಈಗ ನೀವು ಹೊಲದಲ್ಲಿ ಏನು ಹೊಡಿಸಿಲ್ಲ? ಈಗ ಇಲ್ಲ, ಏನು ಹೊಡಿತೀರಾ, ಬ್ರಷ್ ಕಟ್ರ್ ಒಂದು ಬಿಟ್ಬಿಟ್ರೆ ನಾನು ಬೇರೆ ಏನು ಯೂಸ್ ಮಾಡೋದಿಲ್ಲ. ಓಕೆ, ಹಂಗಾಗ್ಬಿಟ್ಟು ಈಗ ಅಡಿಕೆ ಒಂದೇ ಬಿಟ್ಕೊಂಡ್ರೆ ನನಗೆ ದುಡ್ಡು ಕಾಸು ಮೇಂಟೆನೆನ್ಸ್ ಆಗಲ್ಲ. ಮತ್ತೆ ಕಳೆನಾಶಕ ಏನಾರ ಯೂಸ್ ಮಾಡಿದಿರಾ ಹೊಲದಲ್ಲಿ? ಕಳೆನಾಶಕ ಏನು ಯೂಸ್ ಮಾಡ್ತಿಲ್ಲ, ಬರೀ ಬ್ರಷ್ ಕಟ್ರ್ ಅಷ್ಟೇ. ಬ್ರಷ್ ಕಟ್ರ್ ಒಂದು ಬಿಟ್ರೆ ಬೇರೆ ಏನು ಯೂಸ್ ಮಾಡಲ್ಲ. ಎಷ್ಟು ದಿವಸಕ್ಕೆ ಒಂದ್ಸರಿ ಹೊಡಿತೀರಾ ಬ್ರಷ್ ಕಟ್ರ್ ನೀವು? ಮುಂಚೆ ಗೊತ್ತಾಗೋದಕ್ಕಿಂತ ಮುಂಚೆ ತಿಂಗಳಿಗೆ ಒಂದ್ಸರಿ ಹೊಡಿತಾ ಇದ್ದೆ. ಅರ್ಧ ಅಡಿ ಒಂದಡಿ ಕಳೆ ಬೆಳಿಗ್ದಂಗೆ ಹೊಡಿತಿದ್ದೆ. ಅದು ನನಗೇನು ಸಮಸ್ಯೆ ಆಯ್ತು ಅಂದ್ರೆ ನೆಲದ ಮೇಲೆ ಕಳೆ ಮುಚ್ತಿರ್ಲಿಲ್ಲ. ಓಕೆ, ನಾನು ಭೂಮಿಗೆ ಸೂರ್ಯನ ಬೆಳಕು ಡೈರೆಕ್ಟ್ ಬೀಳ್ತಿತ್ತು. ಇದನ್ನ ಮಾಡಬೇಕು, ಮಲ್ಚಿಂಗ್ ಮಾಡಬೇಕು ಅಂತೇಳಿ ಮುಂಚೆ ಇದ್ರೆ ಒಂದು ಪ್ಲಾನಿಂಗ್ ಇತ್ತು. ಓಕೆ, ಕೆಲವಾರು ಸ್ನೇಹಿತರು ಹೇಳಿದ್ರು. ಸೊ ಮಲ್ಚಿಂಗ್ ಯಾವ ತರ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ನಿಮಗೆ ಮುಂದೆ ತೋರಿಸ್ತೀನಿ. ನನ್ನ ಎತ್ತರ ತನಕ ಕಳೆನ ಬೆಳೆಸಿದೆ. ಬೆಳೆಸಿದ ಮೇಲೆ ಹೊಡೆಯಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಮಿನಿಮಮ್ ಅಂದ್ರೂ 2.5 3 ತಿಂಗಳಿಗೆ ಒಂದ್ಸರಿ ನಾನು ಬ್ರಷ್ ಕಟ್ರ್ ಹೊಡಿತೀನಿ. ಓಕೆ, ಬರ್ರಿ ಮುಂದೆ ಹೋಗೋಣ. ಬರ್ರಿ ನಡ್ರಿ, ನೀವೇ ಮುಂದೆ ನಡ್ರಿ. ಬಾರಣ. ನಮ್ದು ಕಾಡು. ನಮ್ದು ಕಾಡು. ಓಕೆ, ನಾನು ಕೃಷಿ ಮಾಡ್ತಿಲ್ಲ, ಕಾಡು ಮಾಡ್ತಾ ಇದ್ದೀನಿ. ಓಕೆ, ಒಳ್ಳೇದು. ಈಗ ಅಡಿಕೆ ಗಿಡ ಹಾಕಿ ಎಷ್ಟು ವರ್ಷ ಆಯ್ತು ಕಣವ್ರೆ? ವರ್ಷದ ಮೇಲೆ 7 ತಿಂಗಳಾಗಿದೆ. ಈಗ ವರ್ಷದ ಮೇಲೆ 7 ತಿಂಗಳ? ಒಂದು ವರ್ಷದ 7 ತಿಂಗಳ ಅಡಿಕೆ ಗಿಡ. ಓಕೆ, ಅವಾಗಿಂದ ಮತ್ತೆ ಏನಾರ ಬೆಳೆದಿದ್ದೀರಾ ಇದ್ರೊಳಗೆ? ಅಡಿಕೆ ಹಾಕಿದ್ಮೇಲೆ ಅಂತರ ಬೆಳೆ ಅಂತ ಏನೂ ಬೆಳೆದಿಲ್ಲ. ಅಡಿಕೆ ಹಾಕಿ 7 ತಿಂಗಳಿಗೆ ನುಗ್ಗೆನ ಹಾಕಿದೆ. ಅಂದ್ರೆ ನುಗ್ಗಿ ವಯಸ್ಸಿಗೆ 1 ವರ್ಷ. ಲಾಸ್ಟ್ 22 ಆಗಸ್ಟ್ ಅಲ್ಲಿ ನುಗ್ಗೆ ಹಾಕಿದ್ದೆ. ಈ ಆಗಸ್ಟ್ಗೆ 1 ಇಯರ್ ಆಗಿದೆ ನುಗ್ಗೆ ಹಾಕಿ. 1 ವರ್ಷ ಆಗಿದೆ ಆಲ್ರೆಡಿ. ನಿಮಗೆ ಬೆಳೆ ಶುರುವಾಗಿದೆ ನುಗ್ಗಿಯಲ್ಲಿ? ನಾನು 7 ತಿಂಗಳಿಂದ ನನಗೆ ಸಿಗ್ತಾ ಇದೆ ಅಣ್ಣ. ಅಂದ್ರೆ ನುಗ್ಗಿ 7 ತಿಂಗಳಿಂದ ನಿಮಗೆ ಈಳ್ ಶುರುವಾಗಿದೆ. ಬಟ್ ಇಳುವರಿ ಇನ್ನೂ ಬಂದಿಲ್ಲ. ಗಿಡ ಚಿಕ್ಕವಿದ್ವಲ್ಲ, ಇನ್ ನೆಕ್ಸ್ಟ್ ಟರ್ಮ್ ಇದ್ದ ನಾನು ಈಗಾಗಲೇ ಎಷ್ಟು ತಗೊಂಡಿದ್ದೀರಾ? ಇದರಿಂದ ಎಷ್ಟು ಕೆಜಿ ಉತ್ಪಾದನೆ ಆಗಿದೆ ನುಗ್ಗಿ ಉತ್ಪಾದನೆ? ಒಂದು 14 ಟನ್ ತಗೊಂಡಿದ್ದೀನಿ. 14 ಟನ್ ಅಥವಾ 14 ಕ್ವಿಂಟಲ್? ಅಲ್ಲ, 14 ಕ್ವಿಂಟಲ್ ತಗೊಂಡಿದ್ದೀನಿ. ಓಕೆ, 1 ಟನ್ 4 ಕ್ವಿಂಟಲ್ ಇದೆ. ಓಕೆ, ಸಿಕ್ಕಿದೆ ಇಲ್ಲಿ ತನಕ. ಅಂದ್ರೆ ನನ್ನ ಇದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ರೇಟ್ ಸಿಕ್ಕಿರ್ಲಿಲ್ಲ. ಓಕೆ, 10-12 ರೂಪಾಯಿ ಸಿಕ್ಕಿತ್ತು. ಬರ್ತಾ ಪರವಾಗಿಲ್ಲ. ಈಗ ಏನ್ ರೇಟ್ ನಡೆದಿದೆ ನುಗ್ಗಿ? ಮಾರ್ಕೆಟ್ 30 ನಡೀತಾ ಇದೆ. 30? ನಮ್ಮ ದಾವಣಗೆರೆ ಮಾರ್ಕೆಟ್ 30 ನಡೀತಾ ಇದೆ. 30 ನಡೀತಾ ಇದೆ. ಬರ್ರಿ ಮುಂದೆ ಹೋಗೋಣ. ಬರ್ರಿ. ಎಷ್ಟು ಎಕರೆ ಇದೆ ಕಿರಣ್ ಅವ್ರೆ ಇದು ತೋಟ? ಅಣ್ಣ, ನಂದು ಟೋಟಲ್ 2 ಎಕರೆ 26 ಗುಂಟೆ ಇದೆ. ಇದರಲ್ಲಿ ಒಂದು 1730 ಅಡಿಕೆ ಗಿಡ ಇದಾವು. ಓಕೆ, ಅದೇ ಪ್ರಮಾಣದಲ್ಲಿ ನುಗ್ಗೆ ಗಿಡ ಇದಾವೆ. ಓಕೆ. ಬೋರ್ವೆಲ್ಗಳು ಎಷ್ಟಿದಾವೆ ಇದ್ರಾಗೆ? ಅಣ್ಣ, ಈಗ ಪ್ರೆಸೆಂಟ್ 2 ಬೋರ್ ಇದಾವೆ. 2 ಬೋರ್ ಇದಾವೆ. ಎರಡು ವರ್ಕಿಂಗ್ ಇದಾವೆ? 2 ವರ್ಕಲ್ಲಿ ಇದಾವೆ. ಓಕೆ, ಮುಂಚೆ ಎಲ್ಲ ತುಂಬಾ ಇದ್ದು 4 ಇದ್ದು. ಈ ಸದ್ಯ 2 ರನ್ ಮಾಡ್ತಾ ಇದ್ದೀನಿ. ಓಕೆ. ಈಗ ನೀವು ಝೀರೋ ಕಲ್ಟಿವೇಶನ್ ಅಂತ ಹೇಳಿದ್ರಿ ನನಗೆ. ಅದರದ್ದು ಉದ್ದೇಶ ಏನು? ನಿಮಗೆ ಯಾಕೆ ಝೀರೋ ಕಲ್ಟಿವೇಶನ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ಈಗ ಗಿಡಗಳು ನನ್ನ ನೋಡ್ರಿ, ಗಿಡಗಳು ಚಿಕ್ಕವಿದಾವೆ, ತುಂಬಾ ಚಿಕ್ಕವಿದಾವೆ ಗಿಡ. ಹೌದು. ಈಗ ನೀವು ಹೊಲ ಸ್ವಚ್ಛ ಇಟ್ಕೊಂಡ್ರೆ ಗಿಡಗಳಿಗೆ ಅನುಕೂಲ ಆಗ್ಬೋದು ಅಂತ ನನ್ನ ಅನಿಸಿಕೆ. ನೀವು ಝೀರೋ ಕಲ್ಟಿವೇಶನ್ನೇ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಿ? ಅಣ್ಣ, ಹೇಳ್ತೀನಿ. ಗಿಡ ಇಲ್ಲಿ ನೋಡಿ, ವರ್ಷದ ಮೇಲೆ 6 ತಿಂಗಳ ಗಿಡ ಇದು. ಯಾವ ತರ ಇದಾವೆ. ಈ 1730 ಗಿಡದಲ್ಲಿ 1500 600 ಗಿಡ ಇದೇ ತರ ಇದಾವೆ. ಎಲ್ಲೋ ಕೆಲವೊಂದು ಗಿಡಗಳು ಮಾತ್ರ ಸಣ್ಣ ಇದಾವೆ. ಬಡ್ಡೆ ನೋಡ್ರಿ ಎಷ್ಟು ತಗೊಳ್ತಾ ಐತೆ. ಬಡ್ಡೆ ನೋಡ್ರಿ, ಇದನ್ನೆಲ್ಲ ಕಸ ಇದು ನನಗೆ ಇದೆಲ್ಲ ಬೇಕು. ಏನಿದೆಯಲ್ಲ, ಈಗ ನನ್ನಲ್ಲಿ ದನಗಳಿಲ್ಲ. ತಿಪ್ಪೆ ಗೊಬ್ಬರನ ಮತ್ತೆ ನಾನು ಗೋಮೂತ್ರ ಎಲ್ಲ ಸಿಂಪಡಣೆ ಮಾಡೋಕೆ ದನಗಳಿಲ್ಲ. ಈ ಹಸಿರು ಕಳೆನೇ ನನ್ನ ಜೀವನ. ಇದನ್ನೇ ನಾನು ಹೇಳ್ತಿರಲ್ಲ ನಿಮ್ಮ ಭಾಷೆಯಲ್ಲಿ ಕಸನ ರಸ ಮಾಡೋದು ಅಂತ ಹೇಳ್ತಿರಲ್ಲ, ಇದ್ರಲ್ಲೇ ನಾನು ಮಾಡ್ತಾ ಇರೋದು. ಇದರಿಂದ ನೀವು ಅದನ್ನ ಬ್ರಷ್ ಕಟ್ರಲ್ಲಿ ಹೊಡೆದಾದ್ಮೇಲೆ ಏನ್ ಮಾಡ್ತೀರಿ ನೀವು? ಬ್ರಷ್ ಕಟ್ರ್ ಹೊಡೆದಾದ್ಮೇಲೆ ಹೇಳ್ತೀನಿ, ವೇಸ್ಟ್ ಡಿಕಂಪೋಸರ್ ಅಂತ ಹೇಳಿ ಒಂದು ಕೇಂದ್ರ ಸರ್ಕಾರದ ಒಂದು ಪ್ರಾಡಕ್ಟ್ ನಮ್ಮ ಫ್ರೆಂಡ್ ನನಗೆ ಸಜೆಷನ್ ಮಾಡಿದ್ದ. ಆ ವೇಸ್ಟ್ ಡಿಕಂಪೋಸರ್ ಬಿಟ್ಬಿಡ್ತೀನಿ. ಏನ್ ಮಾಡ್ತಿದ್ದಾರೆ? ಡ್ರಿಪ್ ಮೂಲಕ ಕೊಡ್ತೀರಾ ಅಥವಾ ಸ್ಪ್ರೇ ಮಾಡ್ತೀರಾ ನೀವು? ಇಲ್ಲ ಅಣ್ಣ, ವೆಂಚೂರಿ ಹಾಕೊಂಡಿದ್ದೀನಿ. ಈಗ ಸ್ಪ್ರೇ ಮಾಡಕ್ಕೆ ಇದಕ್ಕೆಲ್ಲ ಟೈಮ್ ತುಂಬಾ ಹಿಡಿಯುತ್ತೆ. ಲೇಬರ್ಸ್ಗಳು ಬೇಕಾಗ್ತಾರೆ, ದುಡ್ಡು ಜಾಸ್ತಿ ಆಗುತ್ತೆ. ಈಗ ವೆಂಚೂರಿ ಅಂತಂದ್ರೆ ನನಗೆ ಗೊತ್ತಾಗ್ಲಿಲ್ಲ. ವೆಂಚೂರಿ ಅಂತಂದ್ರೆ ಅದನ್ನ ಯಾವ ರೀತಿ ಇದು ಮಾಡ್ಕೊಂಡಿದ್ದೀರಾ? ಅದು ನಿಮಗೆ ಯಾವ ತರ ಅನುಕೂಲ ಆಗೈತೆ ಅದು ವೆಂಚೂರಿಯಿಂದ ನಿಮಗೆ?
ನಾನು ಒಂದು 2-3 ಕಡೆ ನೋಡಿದೆ ದುರ್ಗದಲ್ಲಿ. ಹಾಂ ಜಸ್ಟ್ ಅದು ಒಂದರಿಂದ 1.5 ಸಾವಿರ ಖರ್ಚು ಬರುತ್ತೆ ಅಷ್ಟೇ. ಅದು ನಮಗೆ ಮೋಟ್ರು ಇದೇನು ಬೇಕಿಲ್ಲ. ನೆಕ್ಸ್ಟ್ ನಾವೇನು ಲಿಕ್ವಿಡ್ ಬಿಡಬೇಕಂದ್ರೆ ಮುಂಚೆ ಎಲ್ಲ ಏನ್ ಮಾಡಿದ್ವಿ, 1/2 HP ಮೋಟ್ರು 1 HP ಮೋಟ್ರ್ ತಗೊಂಡು ಅದನ್ನೆಲ್ಲ ಸಮಸ್ಯೆ ಆಗ್ತಿತ್ತು. ಏನಿಲ್ಲ, ಕರೆಂಟ್ ಬಂದ ಮೋಟರ್ ಆನ್ ಮಾಡ್ತೀವಿ, ಅದು ಲಿಕ್ವಿಡ್ ಡ್ರಮ್ಮಲ್ಲಿ ಲಿಕ್ವಿಡ್ ಹಾಕಿರ್ತೀನಿ, ಡ್ರಿಪ್ ಮುಖಾಂತರ ವೆಂಚೂರಿ ಅದಿರ ಎಳ್ಕೊಳುತ್ತೆ, ಎಳ್ಕೊಂಡು ಡ್ರಿಪ್ ಮುಖಾಂತರ ಕಳಿಸ್ಕೊಡುತ್ತೆ. ಓಕೆ, ಈಗ ನಾವು ಅದರಲ್ಲಿ ವೆಂಚೂರಿಯಲ್ಲಿ ಈಗ ರಾಸಾಯನಿಕ ಗೊಬ್ಬರಗಳಾಗಲಿ ಅಥವಾ ಬೇರೆ ಯೂಮಿಕ್ ಆಸಿಡ್ ಆ ಥರದ್ದು ನಾವೇನಾದ್ರು ಸಪ್ಲಿಮೆಂಟ್ಸ್ ಕೊಡಬೇಕು ಅಂದ್ರೆ ಅದ್ರ ಮೂಲಕ ಕೊಡ್ಬೋದಣ್ಣ. ಕೊಡ್ಬೋದು, ಅದನ್ನು ಜೀವಾಮೃತನೂ ಕೊಡ್ಬೋದು. ಜೀವಾಮೃತನೂ ಏನು ಫಿಲ್ಟರ್ ಮಾಡಿ ಕೊಡಬೇಕಾಗುತ್ತೆ. ಓಕೆ, ಅಂದ್ರೆ ಕಟ್ಕಾಣತನ ಉದ್ದೇಶದಿಂದ ಫಿಲ್ಟರ್ ಮಾಡಿ ಕೊಡಬೇಕಾಗುತ್ತೆ. ಹೌದೌದು. ಓಕೆ ಓಕೆ ಓಕೆ. ಯಾಕೆ ಕೇಳಿದ್ರಲ್ಲ, ಇದನ್ನೇನು ಕಲ್ಟಿವೇಶನ್ ಮಾಡಲ್ಲ ಅಂತ ಹೇಳಿ ನನಗೂ ಈಗ ಆಲ್ರೆಡಿ ಅನುಭವ ಇದೆ ಅಣ್ಣ. ನಾಲ್ಕಾರು ಬರಗಾಲ ಬಂತ್ರಲ್ಲ ಈಗ 5 ವರ್ಷ ಕೆಳಗೆ, ಆಗ ಆಲ್ರೆಡಿ ಇದಕ್ಕಿಂತ ದೊಡ್ಡ ಗಡ ಇದ್ವು. 3 ವರ್ಷದ ತೋಟ ಇತ್ತು ನಂದು. ಓಕೆ, ಬರಗಾಲ ಬಂದ್ಮೇಲೆ ತೋಟ ಹೋಯ್ತು ಬಿಡ್ರಿ. ಅವಾಗ ಕಲ್ಟಿವೇಶನ್ ಮಾಡ್ತಾ ಇದ್ದೆ. ಓಕೆ, ಅವಾಗಿನ ಫೋಟೋಸ್ಗಳಿನಂತ ಇಲ್ಲ ಈಗ, ಬಟ್ ನೆನಪಿದೆ ಅಲ್ಲ. ಆಗ ನಾನು 3 ವರ್ಷದ ಗಿಡಗಳು ಇಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಓಕೆ, ಕಲ್ಟಿವೇಶನ್ ಮಾಡೋ ಸಲುವಾಗಿ ಇಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಆಮೇಲೆ ಸ್ವಲ್ಪ ಕೊಳೆ ರೋಗ ಅಂತ ಹೇಳ್ತೀವಲ್ಲ, ಅದು ಕೆಂಜಿಗಿತಲ್ಲ ಎಲ್ಲ ರೋಗಗಳಿದ್ವು. ನೀವು ನನ್ನ ಹೊಲದಲ್ಲಿ ಇಲ್ಲೇ ನೋಡ್ರಿ, ಯಾವ ಕೊಳೆ ರೋಗ ಯಾವ್ದ್ರಲ್ಲೂ ಇಲ್ಲ ಬಿಡಿ, ಯಾವ ಗಿಡದಲ್ಲೂ ಇಲ್ಲ. ಹೌದ್ರಾ? ಈ ಝೀರೋ ಕಲ್ಟಿವೇಶನ್ ಪ್ಲಾನಿಂಗ್ಸ್ ಇದಣ ಏನು ಅಂದ್ರೆ, ಈ ನಮಗೆ ಹೆಂಗೆ ಬದುಕಕ್ಕೆ ಭೂಮಿಯಲ್ಲಿ ಹಕ್ಕೈತು, ಪ್ರಕೃತಿಯಲ್ಲಿ ಎಲ್ಲ ಕೀಟಗಳು, ಜೀವ ಜಂತುಗಳು, ಉಳಿ ಉಪ್ಪಳಗಳು ಎಲ್ಲ ಬದುಕಕ್ಕೆ ದೇವ್ರು ಸೃಷ್ಟಿ ಮಾಡಿ. ಅದು ರೈತರ ಧಾರಾಳ ಗುಣ, ಅದು ಎಲ್ಲರಿಗೂ ಬರಲ್ಲ, ಅದು ರೈತರ ಧಾರಾಳ ಗುಣ ಅದು. ಆಮೇಲೆ ಕಿರಣ್ ಅವ್ರೆ, ಈಗ ಅಡಿಕೆಯಲ್ಲಿ ಉಪ ಬೆಳೆಯಾಗಿ ನುಗ್ಗೆಯನ್ನೇ ಯಾಕೆ ಆರಿಸ್ಕೊಂಡ್ರಿ ನೀವು? ಬೇರೆ ಬೆಳೆಗಳನ್ನ ಯಾಕೆ ಆರಿಸ್ಕೊಂಡಿಲ್ಲ? ಅದೇ ಅಣ್ಣ, ಬೇರೆ ಬೆಳೆ ಅಂದ್ರೆ ನಮ್ಗೆ ಎಲ್ಲ ಬಾಳೆ ಸಜೆಷನ್ ಮಾಡಿದ್ರು. ಬಾಳೆ ಓಕೆ, ಈಗಿನ ರೇಟಲ್ಲಿ 60-70 ರೂಪಾಯಿ ರೇಟ್ ಇದೆ. ಬಾಳೆ ಒಳ್ಳೆ ಚೆನ್ನಾಗ್ತಿತ್ತು, ದುಡ್ಡು ಆಗ್ತಿತ್ತು, ಚೆನ್ನಾಗಿದೆ ಅಣ್ಣ. ನಮ್ದು ಹೊಲ ಏನಾಗುತ್ತೆ, ಅಪ್ಪಲ್ಲಿದೆ. ಆಮೇಲೆ ಹೊಲ ಸುತ್ತ ಎಲ್ಲೂ ತೋಟಗಳಿಲ್ಲ. ಓಕೆ ಓಕೆ. ನಾನು ಇಲ್ಲಿ ಏನಾದ್ರು ಬಾಳೆ ಹಾಕಿದ್ದೆ ಅಂದ್ರೆ ಗಾಳಿ ಫೋರ್ಸಿ ಗಿಡ ಎಲ್ಲ ಬೀಳ್ತಿದ್ವು. ಓಕೆ, ಅದನ್ನು ಕೂಡ ನೋಡ್ಬೇಕಾಗತ್ತೆ ನಾವು. ಆಮೇಲೆ ಅದಕ್ಕೆಲ್ಲ ಲೇಬರ್ ಬೇಕು. ನಾನು ಟೋಟಲ್ ಕಾಯಿ ಕೀಳಲಿಕ್ಕೆ ಈಗಿನ ಜಾಸ್ತಿ ಇಳುವರಿ ಇಲ್ಲದೆ ಇರೋದ್ರಿಂದ ನಾನು ನನ್ನ ತಾಯಿ ಇಬ್ಬರೇ ಕಾಯಿ ಕೀಳ್ತೀವಿ. ಇಬ್ರು ಲೇಬರ್ ಅಂದ್ರೆ ಒಬ್ರು ಲೆಕ್ಕಕ್ಕೆ, ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಬೆಳಗ್ಗೆ, ಒಂದ್ ಸ್ವಲ್ಪ ಹೊತ್ತು ಸಂಜೆ, ಒಂದ್ ಸ್ವಲ್ಪ ಹೊತ್ತು ಕಿತ್ತರೆ ನಿಮ್ದು ಆಗೋಗ್ಬಿಡುತ್ತೆ. 3 ಗಂಟೆಯಲ್ಲಿ ನಾವು ಟೋಟಲ್ ಎಲ್ಲ ಕಾಯಿ ಕಿತ್ತಾಡ್ತೀನಿ. ಈಗ ನಾನು ಹೇಳಿದ್ನಲ್ಲ ನುಗ್ಗೆ ಅಂತ ಹೇಳಿ, ಈ ಜಸ್ಟ್ 800 ಗಿಡದಷ್ಟೇ ಅದು 14 ಕ್ವಿಂಟಲ್ ಇಳುವರಿ ಬಂದಿರೋದು. ಓಕೆ ಓಕೆ ಓಕೆ. ಅಷ್ಟು ಒಂದೇ ಸರಿ ಮಾಡ್ಲಿಲ್ಲ, 2 ಸ್ಟೆಪ್ ಮಾಡ್ಕೊಂಡೆ ನಾನು. ಓಕೆ, ಇದು 1 ವರ್ಷದ್ದು. ಇನ್ನೊಂದು ಫ್ಲಾಟ್ ಅಲ್ಲಿ ಇನ್ನು 6 ತಿಂಗಳ ಗಿಡ ಇದೆ. ಓಕೆ, ಅದು ಇದು 2 ಜೊತೆ ಬಂದ್ರೆ ನನಗೊಂದು 30 ಕ್ವಿಂಟಲ್ ಲೆಕ್ಕಾಚಾರ. ಈಗಾಗಲೇ 30 ಕ್ವಿಂಟಲ್ ಇಳುವರಿ ಬರ್ತಿತ್ತು ನಿಮಗೆ? ಬರ್ತಿತ್ತು. ಜಸ್ಟ್ ಬರೀ 800 ಗಿಡದಷ್ಟೇ ಬಂದಿರೋದು ಅದು. ಅದು ಇನ್ನೊಂದು ಫ್ಲಾಟ್ ಈಗ ಶುರು ಆಗ್ತಾ ಇದೆ. ಒಳ್ಳೇದಾಗ್ಲಿ ಕಿರಣ್ ಅವರೇ. ಈಗ ನೀವು ಗಿಡಕ್ಕೆ ಅಂದ್ರೆ ಈಗ ಅಡಿಕೆ ಗಿಡದಲ್ಲಿ ನುಗ್ಗಿ ಹಾಕ್ಬೇಕಂತ ಪ್ಲಾನ್ ಮಾಡಿದ್ಮೇಲೆ ನೀವು ನುಗ್ಗಿ ಸಸಿ ತಂದು ಹಾಕಿದ್ರೆ ಅಥವಾ ಬೀಜ ಹಾಕಿದ್ರ? ನೀವು ಡೈರೆಕ್ಟ್ ಬೀಜನೇ ಭೂಮಿಗೆ ಹಾಕಿದ್ವಿ. ಬೀಜನೇ ಭೂಮಿಗೆ ಹಾಕಿ ಎಷ್ಟು ದಿನದಲ್ಲಿ ಮೊಳಕೆ ಹೊಡಿತೈತೆ? ಎಷ್ಟು ದಿನದಲ್ಲಿ ಚಿಗುರು ಕಾಣ್ತದೆ ನಿಮ್ಗೆ ಅದು? ಅಣ್ಣ, ನನಗಿರೋ ಮಾಹಿತಿ ಪ್ರಕಾರ ನೋಡಿದಂಗೆ 13 ದಿನದಿಂದ ಶುರು ಆಗುತ್ತೆ. ಕೆಲವು ಸಂದರ್ಭದಲ್ಲಿ 20-22 ದಿನಕ್ಕೂ ಮೊಳಕೆ ಹೊಡೆದಿದೆ. ಈಗ ನಮಗೆ ಬೀಜ ಹಾಕಿರೋ ಅನುಕೂಲನ ಅಥವಾ ನಮಗೆ ಪಾಕೆಟ್ ಮಾಡಿರೋ ಸಸಿ ಬರ್ತಾವಲ್ಲ ಅವನ್ನ ಹಾಕಿದ್ರೆ ಅನುಕೂಲ ಜಾಸ್ತಿ ಆಗುತ್ತೆ? ಈಗ ನಮ್ಗೆಲ್ಲ ಪಾಕೆಟ್ ಮಾಡಿದ್ದು ಹಾಕ್ರಿ ಅಂತ ಹೇಳಿದ್ರಣ. ಈಗ ಕೇಳಿದಾಗ ನಾನು ತಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಹೊರಗಡೆ ವಿಚಾರ ಮಾಡಿದಾಗ, ಎಲ್ಲಿ ತಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಯಾವ ಊರಲ್ಲಿ ಇದೆ? ದಾವಣಗೆರೆಯಲ್ಲಿ. ಓಕೆ, ಅಲ್ಲೆಲ್ಲ ಕೇಳಿದಾಗ 10 ರೂಪಾಯಿ ಸಸಿ ಹೇಳಿದ್ರು. ಓಕೆ, ನನಗೆ 1,500 ಸಸಿಗೆ ಎಷ್ಟಾಯ್ತು? ಅಲ್ಲಿಗೆ 15,000 ಆಯ್ತು. ಟ್ರಾನ್ಸ್ಪೋರ್ಟೇಷನ್ ಬೇಕಾಗುತ್ತೆ 2,000. ಹೌದು. ಆಮೇಲೆ ಲೇಬರ್ಗಳು ಬೇಕು. ಇದನ್ನ ಯಾವ್ದು ಲೇಬರ್ ಇಲ್ಲ. ನಾನು ನನ್ನ ತಾಯಿ ಇಬ್ರಿನೇ ಬೀಜ ಊರಿದ್ವಿ. ನನ್ನ 3,000 ರೂಪಾಯಿದಲ್ಲಿ ನನ್ನ ನುಗ್ಗಿ ತೋಟ ರೆಡಿ ಆಗಿದೆ. ಓಕೆ, ಈ ಉದ್ದೇಶದಿಂದ ನಾನು ಸಸಿ ತರಲಿಲ್ಲ. ಓಕೆ, ಈಗ ನುಗ್ಗಿ ಹಾಕಿದ್ರೆ ಸರಿ, ಇದು ಯಾವ ವೆರೈಟಿ ಇದು? ಅಂದ್ರೆ ಈಗ ನುಗ್ಗಿಯಲ್ಲಿ ಬಹಳ ವೆರೈಟಿಗಳು ಇದಾವೆ. ಒಂದು ಹಸಿರು ಕಾಯಿ ಬಿಡ್ತತೆ, ಒಂದು ಬಿಳಿದು ಬಿಡ್ತತೆ, ಒಂದು ಕಪ್ಪು ಕಲರ್ ಬಿಡ್ತತೆ. ಇದು ಯಾವ ವೆರೈಟಿ, ಯಾವ ಕಲರ್ ಕಾಯಿ ಬಿಡ್ತತೆ? ನಮ್ಗೇನು ಸ್ವಲ್ಪ ತಿಳಿಸ್ಕೊಡ್ಬೋದಾ? ಇದು ನೋಡಿ, ಇದು ಹಸಿರು ಕಾಯಿ ಗಿಡ. ಇದೆಲ್ಲ ಹಸಿರು ಕಾಯಿ ಗಿಡ. ಇದು ಯಾವ್ದು ಅಂದ್ರೆ ತಮಿಳುನಾಡು ಯೂನಿವರ್ಸಿಟಿದು ಅಮರ್ ಅಂತ ಹೇಳಿ KDM ಬ್ರಾಂಡ್ ಇದು. ಓಕೆ ಓಕೆ. ಇದು ಕಾಯಿ ಯಾವ ಕಲರ್ ಇರ್ತದೆ? ಹಸಿರು ಕಲರೇ ಬರುತ್ತೆ. ಹಸಿರು ಕಲರ್ ಇರುತ್ತೆ. ತೀರಾ ಉದ್ದ ಬರೋದಿಲ್ಲ, ಮೀಡಿಯಂ ಬರುತ್ತೆ. ಬರುತ್ತೆ ಕಾಯಿದು. ಈ ಕೆಲವೆಲ್ಲ ಹೈಬ್ರಿಡ್ ಅಂತ ಹೇಳ್ತಾರಲ್ಲ, ಅವರೆಲ್ಲ ತುಂಬಾ ಉದ್ದ ಬರುತ್ತೆ. ಇಲ್ಲ, ನೀವು ಕೋಲ್ ತಗೊಳ್ರಿ, ನಮಗೆ ಇಲ್ಲಿ ಓಡಾಡಕ್ಕೆ ಹೆದರಿಕೆ ಆಗ್ತದೆ. ನಿಮ್ದು ಕಾಡಿದ್ದಂಗೆ ಐತೆ, ಕೋಲ್ ತಗೊಳ್ರಿ ನೀವು. ನೋಡ್ರಿ, ಅಲ್ಲಿ ಒಂದು ಕಾಯಿ ಇದಕ್ಕೋಸ್ಕರ ಬಿಟ್ಟಿದ್ದೀನಿ, ಬೀಜಕ್ಕೋಸ್ಕರ. ಓಕೆ, ಬೀಜಕ್ಕೋಸ್ಕರ ಬಿಟ್ಟಿದ್ದೀನಿ. ಅದನ್ನ ಎಲ್ಲಾ ಗಿಡದಲ್ಲೂ ಬಿಡೋದಿಲ್ಲ. ಓಕೆ, ಗಿಡ ಈ ತರ ಏನು ಕಾಂಡ ಚೆನ್ನಾಗಿ ಬಂದೈತ್ರಲ್ಲ, ಕಾಂಡ ಚೆನ್ನಾಗಿ ಬಂದು ಗಿಡ ಯಾವ್ದು ಆರೋಗ್ಯ ಚೆನ್ನಾಗಿದೆಯಲ್ಲ, ಆ ಗಿಡದಲ್ಲಿ ಮಾತ್ರ ಬಿಡ್ತಾ ಇದ್ದೀನಿ. ಓಕೆ, ಇದು ಹೆಸರು ಏನಂದ್ರಿ?
ಅಮರ್ ಅಂತ ಹೇಳ್ಬಿಟ್ಟು. ಅಮರು. ಆ ಕಡೆ ಇನ್ನೊಂದು ಪ್ಲಾಟ್ ಇದೆ ಅಂತಂದ್ರಲ್ಲ, ಅದರಲ್ಲೂ ಇದೇ ಹಾಕಿದಿರಾ? ಇಲ್ಲ, ಅದು ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಭಾಗ್ಯ ಹಾಕಿದೀನಿ. ಭಾಗ್ಯ ಹಾಕಿದಿರಾ? ಈಗ ಒಂದೇ ವೆರೈಟಿ ಬೇಡ, ಡಿಫ್ರೆನ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಪ್ರಯೋಗ ಮಾಡಿದ್ರಲ್ಲ, ಏನಾರು ಸಿಗೋಣ ಗೊತ್ತಾಗೋದು. ಹೌದೌದೌದು. ಸುಮ್ನೆ ಅಪ್ಪ ಹಾಕಿದ ಆಲಿದ್ ಮರ ಅಂತ ಹೇಳಿ ಯಾರನ್ನೂ ಕೇಳಿ ಮಾಡ್ತಾ ಇಲ್ಲ. ಓಕೆ. ಯಾರು ಏನಂತಾರ ನನಗದು ಗೊತ್ತಿಲ್ಲ. ನನ್ನ ಪ್ಲಾನ್ ಏನಪ್ಪಾ ಅಂದ್ರೆ ಒಂದು ಪ್ರಯೋಗ ಮಾಡೋಣ. ಅಲ್ಲ, ಮಾರುಕಟ್ಟೆಯಲ್ಲೂ ಕೂಡ ಹಸಿರು ನುಗ್ಗೆಗೆ ಜಾಸ್ತಿ ಬೇಡಿಕೆ ಅಂತ. ಹೌದು. ಈಗ ಮೊನ್ನೆ ಮಳೆ ಬಂತ್ರಲ್ಲ, ಮಳೆ ಸ್ವಲ್ಪ ಒಂದು ತಿಂಗಳು ಮಳೆ ಹಿಡ್ಕಂತು, ಜಿಟಿ ಶೀತ ಬಾಳ ಆಯ್ತು. ಶೀತ ಬಾಳ ಆದಾಗ ಏನಾಯ್ತು, ಕಾಯಿ ಹಸಿರು ಕಲರ್ ಇದ್ದ ಹಿಡಿದ್ಬಿಟ್ಟು ಲೈಟ್ ರೆಡ್ ಕಲರ್ ಇತ್ತಿರುತ್ತು. ಅವಾಗ ರೇಟ್ ಡೌನ್ ಆಯ್ತು. ಈಗ ಸರಿ ಕಿರಣ್ ಅವ್ರೆ, ಈಗ ನೀವು ಅಡಿಕೆ ಮತ್ತೆ ನುಗ್ಗೆಗೆ ಯಾವ್ದಾದ್ರು ರಾಸಾಯನಿಕ ಗೊಬ್ಬರಗಳನ್ನಾಗ್ಲಿ ಆ ತರ ಏನಾದ್ರು ಕೊಡ್ತಾ ಇದ್ದೀರಾ ನೀವು ಈಗ ಪ್ರೆಸೆಂಟ್ ಅಲ್ಲಿ? ಇಲ್ಲ ಅಣ್ಣ, ನಂದು ಬೇಸಿಕ್ ಜೀರೋ ಕಲ್ಟಿವೇಶನ್ ಇರೋದ್ರಿಂದ ನಾನು ಯಾವ್ದೇ ತರ ರಾಸಾಯನಿಕ ಕೆಮಿಕಲ್ ಏನು ಕೊಡ್ತಾ ಇಲ್ಲ. ಅಂದ್ರೆ ಮುಂಚೆಯಿಂದ ಅಡಿಕೆ ಹಾಕಿದಾಗಿಂದನೂ ನೀವು ಯಾವತ್ತೂ ರಾಸಾಯನಿಕ ಬಳಸಿಲ್ಲ? ಹೆಚ್ಚು ಕಡಿಮೆ ಈಗ 4 ವರ್ಷದಿಂದ ರಾಸಾಯನಿಕ ಯೂಸ್ ಮಾಡ್ತಿಲ್ಲ ನಾನು. ಮತ್ತೆ ಈಗ ಗಿಡಗಳು ಇಷ್ಟಕ್ಕಂತ ಚೆನ್ನಾಗಿ ಬಂದಿದ್ದಾವೆ ಅಂತಂದ್ಮೇಲೆ ಏನಾದ್ರು ಕೊಟ್ಟಿರ್ಲೇಬೇಕು. ನೀವೇನ್ ಕೊಟ್ಟಿದ್ದೀರಾ? ಬೇರೆ ರೈತರಿಗೆ ಏನ್ ಸಜೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ನೀವು? ಏನು ಇಲ್ಲ, ಇಷ್ಟೆತ್ರ 4 ಅಡಿ ಎತ್ತರ ಬೆಳೆಸ್ರಿ ಕಳೆನ. ಕಳೆಯಲ್ಲಿ ಒಂದು ವೆರೈಟಿ ಅಲ್ಲ. ನೀವೆಲ್ಲ ಕಾಂಗ್ರೆಸ್ ಗಿಡ ಕಿತ್ತಾಕ್ರಿ ಅಂತ ಹೇಳ್ತೀರಾ. ನನಗೆಲ್ಲ ಈ ಮುಳ್ಸಜ್ಜೆ ಬರುತ್ತೆ, ಕಾಂಗ್ರೆಸ್ ಬರುತ್ತೆ, ಈ ಗರ್ಕೆ ಪತ್ರೆ ಬರುತ್ತೆ. ಅದೇ ಪಾರ್ಥೇನಿಯಂ ಅಂತಾರಲ್ಲ, ಅದು ಕಾಂಗ್ರೆಸ್ ಗಿಡ ಅಂತೀರಿ ನೀವು? ನಾವು ಕಾಂಗ್ರೆಸ್ ಅಂತೀವಿ. ಓಕೆ. ಈ ವೆರೈಟಿ ಒಂದೊಂದಲ್ಲ, ನನಗೆ ಈಗಿರೋ ಕಳೆಗಿನೂ ಬೇರೆ ಕಳೆ ಬೇಕು ಎಕ್ಸ್ಟ್ರಾ ಇನ್ ಮೇಲಿದ್ದ. ಓಕೆ ಓಕೆ. ಒಂದೊಂದು ನಮಗೆ ಕಳೆ ಬೇಡ ಅಂತಾರೆ ಕೆಲವರು ರೈತರು, ನಿಮಗೆ ಕಳೆ ಬೇಕು ಅಂತೀರಿ? ಕಳೆ ಬೇಕು ನಮಗೆ. ಇಲ್ಲಿ ನೋಡಿ, ಸ್ವಲ್ಪ ಹಿಂದೆ ಸರ್ಕಲ್ರಿ, ಇದೆಲ್ಲ ಬ್ರಷ್ ಕಟ್ ಹೊಡೆದಿರೋದು. ಇದು ಸ್ವಲ್ಪ ಇದು ನೋಡಿ, ಬ್ರಷ್ ಕಟ್ ಹೊಡೆದಿರೋದು. ಓಕೆ ಓಕೆ. ಎಲ್ಲ ತಿಪ್ಪೆ ಗೊಬ್ಬರದಂಗ ಆಗ್ಬಿಡುತ್ತೆ ಆಗಿದೆ ನೋಡಿ. ಇಲ್ಲೆಲ್ಲ ನೀರ್ ಬಿಟ್ಟಿಲ್ಲ, ಡ್ರಿಪ್ ಇರಿಗೇಷನ್ ಇರೋದ್ರಿಂದ ನೋಡಿ ಯಾವ್ದಕ್ಕಿಲ್ಲ ನೀರು ಹೋಗಿಲ್ಲ. ಓಕೆ. ನೋಡಿ ತಿಂಗಳಾದ್ರೂ ನನ್ನ ಹೊಲ ಹೆಂಗಿದೆ. ಹೌದು. ಹೌದ್ರಾ? ಇದು ನೋಡ್ರಿ, ಎಲ್ಲ ತಿಪ್ಪೇನೆ ಇದು. ಓಕೆ. ಹೌದ್ರಾ? ಅದು ಹೊಡೆದಿರೋದು ಇಲ್ಲೇ ಬಿಟ್ಬಿಡ್ತೀರಿ ನೀವು? ಅದೇ ಹೇಳಿದ್ನಲ್ಲ, ಮುಂಚೆ ಎಲ್ಲ ಸಣ್ಣ ಸಸಿದ್ದ ಹೊಡಿತಿದ್ದೆ. ಈ ಬ್ರಷ್ ಕಟ್ರು ಇದಕ್ಕೆ ತಿರ್ಗಾ ಫೋರ್ಸಿಗೆ ಸಣ್ಣ ಸಸಿ ಏನಾಗ್ತಿತ್ತು ಅಂದ್ರೆ ಗಾಳಿಯಲ್ಲಿ ಇಟ್ಟೋಕತ್ರಲ್ಲ ಹಂಗ ಹೋಗ್ಬಿಡೋದು. ಓಕೆ ಓಕೆ. ಅದಕ್ಕೆ ಅಲ್ಲಿ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಸ್ವಲ್ಪ ಕುಂತ ಯೋಚನೆ ಮಾಡಿದೆ, ಬೆಳಿಲಿ ಬಿಡು ಕಳೆ ಇನ್ನು. ಈಗ ಡ್ರಿಪ್ ಮಾಡಿದಿರಾ ನೀವು ಅಡಿಕೆ ಗಿಡದಲ್ಲಿ? ನುಗ್ಗೆಗೆ ಏನಾದ್ರು ಸಪರೇಟ್ ಡ್ರಿಪ್ ಇದೆಯಾ? ಅದೇ ಡ್ರಿಪ್ ಅಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀರಾ? ಏನಿಲ್ಲ, ಅದರಲ್ಲೇ ಅದು ಒಂದ್ 2 ವಾಲ್ ಕಂಟ್ರೋಲ್ ಮಾಡ್ಬಿಟ್ರೆ ಈ ಹಾಲಿದ್ದಿನ ತನಕ ಫುಲ್ ನಿಂತ್ಕೊಂಡು ಹೋಗುತ್ತೆ. ಓಕೆ ಓಕೆ. ಅಂದ್ರೆ ನೀರಿನ ನಿರ್ವಹಣೆ ಹೆಂಗೆ ನಿಮ್ದು? ಅಂದ್ರೆ ತಿಂಗಳಿಗೆ ಸರಿ ಕೊಡ್ತೀರಾ ನೀವು ನೀರ್ನ? ಅಣ್ಣ, ಫುಲ್ಲು ಬೇಸಿಗೆ ಅಂದ್ರೆ ವಾರದಲ್ಲಿ ಒಂದ್ಸರಿ ಬಿಡ್ತೀನಿ. ವಾರಕ್ಕೊಂದ್ಸರಿ ಬಿಡ್ತೀನಿ. ಈಗ ಮಳೆಗಾಲದಲ್ಲಿ? ಮಳೆಗಾಲದಲ್ಲಿ ಏನೂ ಇಲ್ಲ, ನೀರೇನ್ ಕೊಡೋದಿಲ್ಲ ನೀವು? ನೋಡ್ರಿ, ಸ್ವಲ್ಪ ಈ ಕಡೆ ಎಲ್ಲ ನೋಡ್ರಿ, ಇದೆಲ್ಲ ಕಳೆ ನೋಡಿದ್ರಾ? ನಾನು ಈಗ ಒಂದ್ಸರಿ ಕ್ಲೀನ್ ನೆನೆಸ್ದೆ ಅಂದ್ರೆ ಮತ್ತೆ 10 ದಿನ ತನಕ ನೆನೆಸೋ ಅವಶ್ಯಕತೆ ಇಲ್ಲ. ಓಕೆ ಓಕೆ ಓಕೆ. ತೇವಾಂಶನ ಹಂಗೆ ಇಟ್ಕೊಂಡಿರುತ್ತೆ. ನೋಡ್ರಿ, ಈ ನುಗ್ಗೆ ಈಗೆಲ್ಲ ಕಳೆ ಇರೋದ್ರಿಂದ ಗಿಡದ ಬಡ್ಡೆಗಳಿಗೆ ಎಲ್ಲೂ ಬಿಸಿಲು ಬೀಳಲ್ಲ. ಹೌದು. ಹೌದ್ರಾ? ನೆಕ್ಸ್ಟ್ ಈಗ ಏನ್ ಮಾಡ್ತೀನಿ, ಇನ್ನೊಂದ್ ಸ್ವಲ್ಪ ಎತ್ತರ ಆದ್ಮೇಲೆ ಎಲ್ಲ ಬ್ರಷ್ ಕಟ್ ಹೊಡಿತೀನಿ. ಹೌದು ಹೌದು. ಇಲ್ಲಿ ನಾನೇನು ಓಡಾಡೋ ಜಾಗಕ್ಕೆ ಮಾತ್ರ ಬ್ರಷ್ ಕಟ್ ಹೊಡ್ಕೊಂಡಿದ್ದೀನಿ. ಅದೇ ಕೇಳಿದ್ರಲ್ಲ ಇದು ಏಕೆ ಅಂತ, ಹಂಗಾಗ್ಬಿಟ್ಟು ಬ್ರಷ್ ಕಟ್ ಹೊಡೆದಿದ್ದೀನಿ. ನೋಡಿ, ಇದೆಲ್ಲ ನನಗೆ ವೆರೈಟಿ ಕಳೆ. ನನ್ನ ಗಿಡ ಎಷ್ಟು ಎತ್ತರ ಇದೆ ಕಳೆ ಅದೇ ಅಷ್ಟೇ ಎತ್ತರ ಇದೆ. ಈಗ ಡಿಕಂಪೋಸರ್ ಬಿಡ್ತೀನಿ ಅಂತ ಹೇಳಿದ್ರಿ, ಡಿಕಂಪೋಸರ್ ಎಷ್ಟು ದಿನಕ್ಕೊಂದ್ಸರಿ ಬಿಡ್ತೀರಿ ನೀವು? ಅದು ಫಸ್ಟ್ ಒರಿಜಿನಲ್ ಕಲ್ಚರ್ ಬಂದಾಗ 21 ದಿನ ಕೊಳಿಸಿದ್ದೆ. ಹೌದು. ಅಂದ್ರೆ ಒರಿಜಿನಲ್ ಕಲ್ಚರ್ ಅಂದ್ರೆ ಏನದು? ಅದು ಒಂದು ಪೆಟ್ ಬಾಟ್ಲು ಬರುತ್ತೆ. ಓಕೆ. ಒಂದು ಸಣ್ಣ ಬಾಟ್ಲು ಬರುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. 25-30 ರೂಪಾಯಿ ಅಷ್ಟೇ ಒಂದು ಬಾಟ್ಲು. ಅದು ಹೊರಗಡೆ ಎಲ್ಲಿ ನಮ್ಮ ಅಂಗಡಿಗಳಲ್ಲಿ ಸಿಗ್ತಾ ಇಲ್ಲ, ಆನ್ಲೈನಲ್ಲಿ ಸಿಗುತ್ತೆ. ಕೆಲವು ಮಾಹಿತಿ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಶಾಪ್ಗಳು ಸಿಗುತ್ತೆ ಅಂತ, ಅದೆಲ್ಲ ನನಗೆ ಗೊತ್ತಿಲ್ಲ. ಆನ್ಲೈನ್ ನಮ್ಮ ಸ್ನೇಹಿತ ತರಿಸಿ ಕೊಟ್ಟಿದ್ದ. ಫಸ್ಟು 21 ದಿನ ಒಂದು 200 ಲೀಟರ್ ಡ್ರಮ್ ಸ್ವಚ್ಛ ಮಾಡಿ 2 kg ಸಾವಯವ ಬೆಲ್ಲನೇ ಹಾಕಿದ್ದೆ. ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬಿಟ್ಟು ಅದನ್ನ 21 ದಿನ ಕೊಳಿಸ್ದೆ. ಬರೀ ಬೆಲ್ಲ ಮತ್ತೆ ಅದಕ್ಕೆ ಏನಾದ್ರು ಬೇರೆ ಇಟ್ಟು? ನೀರು ಏನು ಹಾಕಿಲ್ಲ, ಇನ್ನು ಬರೀ ಬೆಲ್ಲ ಅಷ್ಟೇ. ಯಾಕಂದ್ರೆ ಒಂದು 6 ತಿಂಗಳು ಅದನ್ನ ಕೊಡಬೇಕು ಅಂತ ಪ್ಲಾನ್ ಇತ್ತು. ಈಗ 6 ತಿಂಗಳು ಅದನ್ನ ಕೊಟ್ಟಿದ್ದೀನಿ. ಇನ್ಮೇಲಿದ್ದ ನೆಕ್ಸ್ಟ್ ಅದಕ್ಕೆ ಗ್ವಾತ, ನಾವ್ ಇದನ್ನ ಹೇಳ್ತೀವಲ್ಲ, ಯಾವುದು ಗೋಮೃತ, ಗೋಕುಕ ಇದು ಅಂತದ್ದು ಜೀವಾಮೃತ. ಈ ಜೀವಾಮೃತ ಆಯ್ತಲ್ಲ, ಇನ್ನು ಜೀವಾಮೃತ ರೆಡಿ ಮಾಡಿಲ್ಲ ನಾನು. ಈ ನೆಕ್ಸ್ಟ್ ಡಿಕಂಪೋಸರ್ಲೇ ಜೀವಾಮೃತ ಮಾಡ್ಬೇಕಂತ ಒಂದು ಪ್ಲಾನ್ ಇದೆ. ಓಕೆ. ಅದನ್ನ ಮಾಡ್ಬಿಟ್ಟು ನೆಕ್ಸ್ಟ್ ಬಿಡ್ತೀನಿ. ಏನಕ್ಕೆ ಜೀವಾಮೃತ ಡಿಕಂಪೋಸರ್ ಏನಕ್ಕೆ ಬಳಸ್ತಾ ಇದೀನಿ ಅಂದ್ರೆ, ಇದೆಲ್ಲ ಕೊಳೆಯುತ್ತಲ್ಲ, ಕೊಳತ ಮೇಲೆ ನೆಲ ಭೂಮಿ ಮೃದುವಾಗುತ್ತೆ, ಎರೆಹುಳು ಉಟ್ಕೊಂಡ್ಲಿಕ್ಕೆ ಒಂದು ಜಾಗ ಆಗುತ್ತೆ. ಎರೆಹುಳು ಉತ್ಪಾದನೆಗೋಸ್ಕರ. ಎರೆಹುಳು ಉತ್ಪಾದನೆ ಆಯ್ತು ಅಂದ್ರೆ ನಾನು ಹೊರಗಡೆ ಕೊಂಡು ತಂದು ಹಾಕೋದು ಏನು ಇರೋದಿಲ್ಲ. ಆಗ ಬೇಕಾದ್ರೆ ಇನ್ನೂ ಕಳೆನೇ ಜಾಸ್ತಿ ಬೆಳೆಸಿ ತಿಪ್ಪೆ ಗೊಬ್ಬರ ಕೊಡ್ಬೇಕಂತ ಪ್ಲಾನ್ ಇದೆ. ಓಕೆ. ಟೋಟಲಿ 1% ಕೆಮಿಕಲ್ ಇಲ್ಲಿ ಯೂಸ್ ಮಾಡ್ತಿಲ್ಲ. ಓಕೆ. ಕಿರಣ್ ಅವರೇ, ಈಗ ನಾನು ಇದರಲ್ಲಿ ಆನ್ಲೈನಲ್ಲಿ ಆಮೇಲೆ ಈಗ ಶಾಪಿಂಗ್ ಸೈಟ್ಗಳಿದಾವಲ್ಲ, ಅಲ್ಲಿ ನೋಡಿದ್ದೀನಿ ಮೊರಿಂಗಾ ಪೌಡರ್ ಅಂತ ಸಿಗ್ತೈತೆ ನಮಗೆ. ಅಂದ್ರೆ ಈಗ ನುಗ್ಗಿ ಸೊಪ್ಪಿನ ಪುಡಿ. ಈಗ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲೂ ತುಂಬಾ ಚೆನ್ನಾಗಿ ಬೇಡಿಕೆ ಇದೆ ಅದು. ಈಗ ನೀವು ಬರೀ ನುಗ್ಗೆ ಕಾಯಿಗೋಸ್ಕರ ಮಾಲದಲ್ಲಿ
ಅದನ್ನ ಮೊರಿಂಗಾ ಪೌಡರ್ ಮಾಡಿಬಿಟ್ಟು ಅದನ್ನ ಮಾರ್ಕೆಟಿಗೆ ಬಿಡ್ಬೋದಲ್ಲ, ನೀವು ಯಾಕೆ ಅದನ್ನ ಟ್ರೈ ಮಾಡಬಾರ್ದಾಗಿತ್ತು? ಮಾಡಿದಿರಾ ಅದನ್ನ? ಮಾಡಿದ್ದೀನಿ ನಾನು ತುಂಬಾ ನೋಡಿದೆ. ಮಾಡೋದಕ್ಕಿಂತ ಮುಂಚೆ ಫಸ್ಟ್ ತಿಳ್ಕೊಂಡೆ, ಯಾಕಂದ್ರೆ ನಂದು 2.5 ಎಕರೆ ಅಷ್ಟೇ, ಇಲ್ಲಿ ಸುತ್ತಮುತ್ತ ಯಾರು ಹಾಕಿಲ್ಲ. ಆಮೇಲೆ ನಾವು ಅದನ್ನ ಕೈಯಲ್ಲಿ ಕುಟ್ಟಿ ಏನು ಮಾಡಕ್ ಬರೋದಿಲ್ಲ, ಎಲ್ಲ ಮಿಷನರಿಗಳು ಹಾಕ್ಬೇಕು, 20-30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗ ನಾನು 3 ವರ್ಷ ಬೆಳಿತೀನಿ, ಆಮೇಲೆ ತೆಗೆದಾಕ್ತೀನಿ, 4 ವರ್ಷ ಇರುತ್ತೆ. ನಾನು ಮಿಷನರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಷ್ಟೊಂದು ನುಗ್ಗೆ ಸೊಪ್ಪನ್ನ ಎಲ್ಲಿ ತರೋಣ? ಸೊ ಹಾಗಾಗಿ ಬೇಡ, ಚಿಕ್ಕದ್ರಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಓಕೆ, ಈಗ ಗಿಡಗಳೆಲ್ಲ ಇಷ್ಟು ದೊಡ್ಡವಾಗಿದ್ದಾವೆ ಅಣ್ಣ, ಈ ಕಡೆ ನೋಡಿ. ಅಲ್ಲ, ಇದು ನೋಡಿ ಕಿರಣ್ ಅವ್ರೆ, ಈಗ ಅಡಿಕೆ ಗಿಡಕ್ಕಿಂತ ನುಗ್ಗೆ ಗಿಡನೇ ದೊಡ್ಡವಿದಾವೆ. ಹೌದಾ? ಈಗ ಮತ್ತೆ ಅಡಿಕೆ ಗಿಡಗಳಿಗೆ ಗಾಳಿ ಬೆಳಕು ಹಾಡ್ಬೇಕಲ್ಲ, ನೀವು ಎಲ್ಲ ಗಾಳಿ ಬೆಳಕನ್ನ ನುಗ್ಗೆ ಗಿಡಕ್ಕೆ ಕೊಡಕತ್ತಿದ್ದೀರಾ, ಮತ್ತೆ ಇದು ಬೇಡವಾ ನಿಮಗೆ? ನುಗ್ಗಿ ಅಡಿಕೆ ಗಿಡಕ್ಕೆ ಗಾಳಿ ಬೆಳಕು ಬೇಡವಾ? ಈಗ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ಈಗ ಇನ್ನೊಂದು ತಿಂಗಳು ಅಷ್ಟೇ ಇಟ್ಕೊಳ್ಳೋದು. ಈ ಸರಿ ಏನು ಎಲ್ಲ ಮಗ್ ಕಸ್ತಾ ಇದೆಯಲ್ಲ, ಕಾಣುತ್ತೆ ನೋಡ್ರಿ, ಎಲ್ಲ ಮಗ್ ಕಾಣುತ್ತಲ್ಲ. ಹೌದು, ಅವೆಲ್ಲ ಮಗ್ಗು ಎಲ್ಲ ಮುಗಿದ್ ಇಲ್ಲಿದೆ ನೋಡಿ. ಇಲ್ಲಿದೆ ನೋಡ್ರಿ. ಈ ಸರಿ ಇದೆಲ್ಲ ಕಾಯೆಲ್ಲ ಬಂದಾದ್ಮೇಲೆ ಇದನ್ನ ಭೂಮಿಯಿಂದ 2.5 ಅಡಿ ಬಿಟ್ಟು ಕಟ್ ಮಾಡ್ಬಿಡ್ತೀನಿ. ಓಕೆ, ಕಟ್ ಮಾಡ್ತೀನಲ್ಲ, ಮತ್ತೆ ಅದು ಚಿಗ್ಲಿಕ್ಕೆ 6 ತಿಂಗಳು ಬೇಕು. ಇದು ಕಟ್ ಮಾಡಿ ಹೊರಗೆ ಹಾಕ್ಬಿಡ್ತೀರಾ ಅದನ್ನ? ಯಾವ್ದು ಹೊರಗೆ ಎಲ್ಲೂ ಹಾಕಲ್ಲ, ಏನೇನು ಹಾಕಲ್ಲ, ಇಲ್ಲೇ ಬಿಡ್ತೀನಿ. ಮತ್ತೆ ಕೊಳೆಯೋದು, ಮತ್ತೆ ಡಿಕಂಪೋಸ್ ಆಗೋದು, ಅದು ಆದ್ಮೇಲೆ ಸ್ವಲ್ಪ ಡಿಕಂಪೋಸ್ ಜಾಸ್ತಿ ಬಿಡ್ತೀನಿ ಅಷ್ಟೇ. ಓಕೆ, ನೋಡಿ ಈ ಗಿಡಗಳೆಲ್ಲ ನೋಡ್ರಿ, ಇವು ಈ ಕಡೆ ಕಾಣುತ್ತಲ್ಲ, ಸ್ವಲ್ಪ ನೋಡ್ರಿ, ಯಾವುದಕ್ಕೂ ಒಂದು ರೋಗ ಎಲ್ಲ ಎಷ್ಟು ಎತ್ತರ ಇದಾವೆ ಅಂತ ನೋಡಿ. ಎಲ್ಲ ಧನ್ಯವಾದಗಳು ಕಿರಣ್ ಅವರೇ, ಭಾಳ ಮಾಹಿತಿ ತಿಳಿಸ್ಕೊಟ್ರಿ. ಈಗ ತಾನೇ ಅಡಿಕೆ ಗಿಡಗಳನ್ನ ನಾಟಿ ಮಾಡೋದಂಥ ರೈತರು ನಮ್ಮ ಏರಿಯಾದಲ್ಲಿ ಭಾಳ ಜನ ಇದ್ದಾರೆ. ಅವ್ರಿಗೆ ಒಂದು ಕಾಡ್ತಿರೋಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅಡಿಕೆ ಗಿಡದೊಳಗೆ ಉಪ ಬೆಳೆಯಾಗಿ ನಾವು ಏನನ್ನು ಬೆಳಿಬೇಕು? ಆಮೇಲೆ ಈಗ ಕೆಲವರೆಲ್ಲ ಮೆಕ್ಕೆಜೋಳ ಹಾಕ್ತಾರೆ, ರಾಗಿ ಹಾಕ್ತಾರೆ, ಆಮೇಲೆ ಅವರೇ ಹಾಕ್ತಾರೆ, ಬೇರೆ ಏನೇನೋ ಮಾಡ್ತಾರೆ, ತರಕಾರಿಗಳು ಮಾಡ್ತಾರೆ. ನೀವು ಹಾಕಿರೋದನ್ನು ಸರಿ ಇದೆ ಅಂತ ನಿಮಗೆ ಸಮರ್ಥಿಸ್ಕೊಳ್ಳೋದಾದ್ರೆ ನಮ್ಮ ರೈತರಿಗೆ ಏನು ಹೇಳಕ್ ಬಯಸ್ತೀರಿ ನೀವು? ಈಗ ಬೇರೆ ತರಕಾರಿ ಬೆಳಿಬೋದಣ್ಣ, ಇಲ್ಲ ಅಂತ ಹೇಳಂಗಿಲ್ಲ. ಯಾವ ಟೈಮ್ನಲ್ಲಿ ರೇಟ್ ಹೆಂಗಿರುತ್ತೋ ಗೊತ್ತಿಲ್ಲ. ಹೌದು, ಈ ಟೊಮೊಟೊ ಹಾಕ್ತಿವಿ ಅಂದ್ರೆ 4 ತಿಂಗಳಿಗೆ ಬಗೆಹರಿದೋಯ್ತು. ಮೆಕ್ಕೆಜೋಳ ಹಾಕ್ತಿವಿ ನೋಡ್ರಿ, ಈಗ ಒಂದ್ ತಿಂಗಳ ಕೆಳಗಡೆಗೆ 2,000 ರೂಪಾಯಿ ಬಾಕ್ಸ್, 3,000 ರೂಪಾಯಿ ಬಾಕ್ಸ್ ಇತ್ತು, ಇವಾಗ 400 ರೂಪಾಯಿ ಇಲ್ಲ, 300 ರೂಪಾಯಿ ಇಲ್ಲ. ಈಗ 15 ರೂಪಾಯಿ ಕೆಜಿ ಮೊನ್ನೆ ತಗೊಂಡ್ಬಂದು. ಹೌದ್ರಾ? ಏನಿಲ್ಲ, ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. 4 ವರ್ಷ 5 ವರ್ಷ ನಾವು ಇಟ್ಕೋಬಹುದು. ಅಡಿಕೆ ಫಸಲು ಬರತ್ತ ಅಂದ್ರೆ ನೀವು ಈಗ ಎಷ್ಟು ದಿನ ಇಟ್ಕೋಬೇಕಂತ, ಅಂದ್ರೆ ಎಷ್ಟು ವರ್ಷ ಇಟ್ಕೋಬೇಕಂತ ಮಾಡಿದಿರಾ ಇದನ್ನ? ನಾನು ಅಡಿಕೆ ಫಸಲು ಬರೋ ತನಕ ಇಟ್ಕೊತೀರಾ? ಅದಾದ್ಮೇಲೆ ಫಸಲು ಬಂದ್ಮೇಲೆ ಕೂಡ ಎಲ್ಲವೂ ತೆಗೆದು ಮತ್ತೆ ಒಂದು 50-100 ಗಿಡ ಮಾತ್ರ ನುಗ್ಗೆ ಹಾಕಂತೀನಿ, ಗೊಬ್ಬರದ ಪರ್ಪಸ್ಗೋಸ್ಕರ. ಎಲ್ಲ ಗೊಬ್ಬರ ಕೊಂಡು ತರ್ಲಿಕ್ಕೆ ಆಗೋದಿಲ್ಲ. ಬೆಸ್ಟ್ ಆಪ್ಷನ್ ಅಂದ್ರೆ ನುಗ್ಗೆ, ನನ್ನ ಅನಿಸಿಕೆ ನುಗ್ಗೆ ಬೆಸ್ಟ್. ಓಕೆ, ಮೇಂಟೆನೆನ್ಸ್ ಆಗುತ್ತೆ, ತೋಟನು ಅದೇ ದುಡ್ಡಲ್ಲಿ ನಿರ್ವಹಣೆ ಮಾಡ್ದಂಗಾಗುತ್ತೆ ನಿಮಗೆ. ಈಗ ನುಗ್ಗೆಯಿಂದ ಬರ್ತಿರೋ ಹಣದಲ್ಲಿ ಈ ಅಡಿಕೆ ತೋಟ ನಿರ್ವಹಣೆ ಮಾಡಕ್ಕೆ ಸಾಕಾಗುತ್ತೆ. ಮತ್ತೆ ಹೊರಗಡೆದ್ದ ಏನು ಅಂತ ನನಗೆ ಸಮಸ್ಯೆ ಅನಿಸ್ತಿಲ್ಲ. ಇದೇ ದುಡ್ಡನ್ನ ಬ್ರಷ್ ಕಟ್ರಿಗೆ ಒಂದ್ಸರಿ ನಾನು ಹೊಲ ಪೂರ್ತಿ ಬ್ರಷ್ ಕಟ್ ಹೊಡಿಬೇಕಂದ್ರೆ 3,000-4,000 ಸಾವಿರ ಪೆಟ್ರೋಲ್ ಖರ್ಚು ಬರುತ್ತೆ. ಅದನ್ನು ಯಾರನ್ನೂ ಲೇಬರ್ಗೆ ನಾನು ಎಲ್ಲ ನಾನೇ ನಿಂತಿದ್ದು ನಾನೇ ನೋಡ್ಕೊಂತೀನಿ. ಈ ಒಂದ್ಸರಿ ನಾನು ಕಲ್ಟಿವೇಶನ್ ಮಾಡಿಸ್ಬೇಕು ಅಂದ್ರೆ 15,000 ಬೇಕಿತ್ತು. ಬರೀ ಬ್ರಷ್ ಕಟ್ರ್ 3-4 ಸಾವಿರದಲ್ಲಿ ಬಗೆಹರಿದು ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಈ ಒಂದ್ಸರಿ ಬ್ರಷ್ ಕಟ್ರ್ ಹೊಡೆದ್ರೆ ಬೇಗ ಹುಲ್ ಮತ್ತೆ ಬೆಳೆಯೋದಿಲ್ಲ. ಅದನ್ನು ತೋರಿಸ್ತೀನಿ ಮುಂದೆ. ಓಕೆ, ಧನ್ಯವಾದಗಳು ಕಿರಣ್ ಅವರೇ, ನೀವು ಭಾಳ ಮಾಹಿತಿ ತಿಳಿಸ್ಕೊಟ್ರಿ. ನೀವು ಇನ್ನೊಂದು ಮಾತಿನ ನಡುವೆ ಒಂದು ವಿಷಯ ಹೇಳಿದ್ರಿ, ವೆಂಚೂರಿ ಅಂತೇಳಿ. ಆ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಆ ವೆಂಚೂರಿ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ಜೊತೆಗೆ ಇನ್ನೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.